ಈಗ ನಾವು ನಿನ್ನೆ ಭಾಳ ಮಹತ್ತರವಾದ ತೀರ್ಮಾನ ಮಾಡಿದ್ವಿ. ಕ್ಯಾಬಿನೆಟ್ಟಲ್ಲಿ 35 ವರ್ಷಗಳ ಹೋರಾಟ, ಮಾದಿಗ ದಂಡೋರ, ಮಾದಿಗ ಸಂಘ ಸಂಸ್ಥೆಗಳು, ಹೋರಾಟ ಸಂಸ್ಥೆಗಳು ಒಳ ಮೀಸಲಾತಿ ವಿಷಯದಲ್ಲಿ ಒಂದು ಚರಿತ್ರಾರ್ಹವಾದ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಒಂದು ಬೆಂಬಲದಿಂದ 17% 6 ಎಡಗೈಗೆ, 6 ಬಲಗೈಗೆ, 5 ಬೋವಿ ಲಂಬಾಣಿ ಮತ್ತು ಅದಕ್ಕೆ ಸಂಬಂಧಪಟ್ಟ 59 ಮೋಸ್ಟ್ ಬ್ಯಾಕ್ವರ್ಡನ್ನು ಕೊಟ್ಟಿದ್ವಿ. ಅವ್ರಿಗೂ ಕೂಡ ಮೋಸ್ಟ್ ಬ್ಯಾಕ್ವರ್ಡ್ ಕೂಡ ಆ 5ರಲ್ಲಿ ಅನುಕೂಲ ಮಾಡಿಕೊಡುವಂಥ ತೀರ್ಮಾನವನ್ನು ಮಾಡಿದ್ವಿ. ಒಂದು ಇತಿಹಾಸ ಇದು. ನಾಳೆ ಸೋಮವಾರ ಮಂಗಳವಾರ ಅಸೆಂಬ್ಲಿಯಲ್ಲಿ ಕೂಡ ಪಾಸ್ ಆಗ್ತದೆ. ಹೋರಾಟ ಮಾಡಿದವರಿಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಸರ್ಕಾರದ ಎಲ್ಲ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಇದೊಂದು ಮಹತ್ತರವಾದ ತೀರ್ಮಾನ ಮಾಡಿ ಶೋಷಿತ ವರ್ಗಗಳಿಗೆ ನ್ಯಾಯವನ್ನು ಕೊಟ್ಟಿದ್ದಾರೆ. ನಾನು ಆ ಸಮಾಜದ ಮುಖಂಡನಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೊತೆಯಲ್ಲಿ ಆಹಾರ ಇಲಾಖೆಯಲ್ಲಿ ಸುಮಾರು ಮೊಟ್ಟ ಮೊದಲು ರಾಜ್ಯ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಆಯವ್ಯಯದಲ್ಲಿ ಮಂಡಿಸಿದ್ದು ನ್ಯಾಯಬೆಲೆ ಅಂಗಡಿಗಳನ್ನು ಶೋಷಿತ ವರ್ಗಗಳು ಕೂಡ ಸಮವಾಗಿ ಕೊಡಬೇಕಾಗ್ತದೆ ಅಂತ. ಸುಮಾರು 20,000ಗಿಂತ ಹೆಚ್ಚು ನ್ಯಾಯಬೆಲೆ ಅಂಗಡಿಗಳಿದ್ದು 24% ನ್ಯಾಯಬೆಲೆ ಅಂಗಡಿಗಳನ್ನು SC ST ಕೊಡುವಂಥ ಒಂದು ನಿರ್ಣಯವನ್ನು ಕೂಡ ಮೊಟ್ಟ ಮೊದಲು ಮಾಡಿದ್ದೇವೆ. ಅದರ ಪ್ರಕಾರ ಒಳ ಮೀಸಲಾತಿಯನ್ನು ಅನುಸರಿಸಿ SC ಮತ್ತು STಗೂ ಕೂಡ ಸುಮಾರು 3,000 ರಿಂದ 4,000 ನ್ಯಾಯಬೆಲೆ ಅಂಗಡಿಗಳನ್ನು ನಾವು ಕೊಟ್ಟಿದ್ದೇವೆ. ಎಲ್ಲಿ ಯಾರಿಗೆ ಕೊಡಬೇಕು, ಯಾವ್ಯಾವ ಉಪಜಾತಿಗೆ ಕೊಡಬೇಕನ್ನೋದು ಜಿಲ್ಲಾಧಿಕಾರಿಗಳನ್ನ ಅಧ್ಯಕ್ಷತೆಯಲ್ಲಿ ನಮ್ಮ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳು ಅಥವಾ ಉಪ ಕಾರ್ಯದರ್ಶಿಗಳು, ಜಾಯಿಂಟ್ ಡೈರೆಕ್ಟರ್ ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಇರ್ತಾರೆ ಜಿಲ್ಲಾ ಮಟ್ಟದಲ್ಲಿ, ಅವರು ಇದರ ಕಾರ್ಯದರ್ಶಿಗಳಾಗಿರ್ತಾರೆ. ಮತ್ತು SC ಇಲಾಖೆ, ST ಇಲಾಖೆ ಮತ್ತು ಪ್ಲಾನಿಂಗ್ ಇಲಾಖೆಯವರು ಸೇರಿ ಇದನ್ನು ಪ್ರಕ್ರಿಯೆ ಶುರುವಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟಿದ್ದೀವಿ. ಪ್ರಣಾಳಿಕೆಯಲ್ಲಿ ಯಾವ ರೀತಿ ನಾವು ಸಮಾಜದ ಶೋಷಿತ ವರ್ಗಗಳಿಗೆ ನ್ಯಾಯ ಕೊಡ್ತೀವಿ, ಒಳ ಮೀಸಲಾತಿ ಕೊಡ್ತೀವಿ, 24%ಗೆ ಸಾಕಷ್ಟು ಹಣವನ್ನು ಒದಗಿಸ್ತೀವಿ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನುಡಿದಂತೆ ನಡೆದಿದ್ದಾರೆ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು 4,000 ನ್ಯಾಯಬೆಲೆ ಅಂಗಡಿಗಳು SC ST ಕೊಡೋದು ಇತಿಹಾಸದಲ್ಲಿ ಮೊಟ್ಟ ಮೊದಲು ಮಾಡ್ತಾ ಇದ್ದೀವಿ. ಇದರಿಂದ ಯುವಕ ಯುವತಿಯರು ಅನ್ಎಂಪ್ಲಾಯ್ಸ್ ಇರ್ತಾರೆ, ಎಲ್ಲರೂ ಸರ್ಕಾರಿ ಕೆಲಸ ಸಿಕ್ಕಲ್ಲ, ಇದರ ಮುಖಾಂತರ ಕೂಡ ಜೀವನ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅವರು ಕೂಡ ಅನ್ನೋದು ಉದ್ದೇಶ ಇಟ್ಕೊಂಡು ಈ ಕೆಲಸವನ್ನು ನಾವು ಮಾಡಿದ್ವಿ. ಎರಡು ಬಹಳ ಮುಖ್ಯವಾದಂಥ ವಿಷಯಗಳು. ಬೇರೆ ವಿಷಯ ನೀವೇನನ್ನ ಕೇಳಿದರೆ ಉತ್ತರ ಹೇಳ್ತೀವಿ. ಡಿನ್ನರ್ ಪಾರ್ಟಿಸ್ ಬಗ್ಗೆನೇ ಹೇಳಿಲ್ಲ ನೀವು. ಯಾವ ಡಿನ್ನರ್? ನಿನ್ನೆ ಮೊನ್ನೆ CM ಮಾಡಿದ್ರು, ನಿನ್ನೆ DCM ಅವ್ರು ಮಾಡಿದ್ರು. ಡಿನ್ನರ್ ನಡೀತಾನೆ ಇರ್ತದೆ. ಅವ್ರು ಕರೆದಾಗ ಹೋಗ್ತೀವಿ, ಇವ್ರು ಕರೆದಾಗ ಹೋಗ್ತೀವಿ. ಡಿನ್ನರ್ನಲ್ಲಿ ಏನಿಲ್ಲ. ಅವರಿಬ್ಬರು ಸೇರಿ, ಅವರು ಬ್ರೇಕ್ಫಾಸ್ಟ್ ಇಬ್ಬರು ಸೇರಿ ಮಾಡ್ಕೊಂಡಿದ್ದಾರೆ. ಅವರು ಒಗ್ಗಟ್ಟಾಗಿದ್ದಾರೆ. ಹೈಕಮಾಂಡ್ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಹೇಳಿದರೆ ಅದಕ್ಕೆ ಅವರು ನಾವೆಲ್ಲ ಬದ್ಧವಾಗಿದ್ದೀವಿ. ಈಗ ನಾವು ನಿನ್ನೆ ಭಾಳ ಮಹತ್ತರವಾದ ತೀರ್ಮಾನ ಮಾಡಿದ್ವಿ. ಕ್ಯಾಬಿನೆಟ್ಟಲ್ಲಿ 35 ವರ್ಷಗಳ ಹೋರಾಟ, ಮಾದಿಗ ದಂಡೋರ, ಮಾದಿಗ ಸಂಘ ಸಂಸ್ಥೆಗಳು, ಹೋರಾಟ ಸಂಸ್ಥೆಗಳು ಒಳ ಮೀಸಲಾತಿ ವಿಷಯದಲ್ಲಿ ಒಂದು ಚರಿತ್ರಾರ್ಹವಾದ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಒಂದು ಬೆಂಬಲದಿಂದ 17% 6 ಎಡಗೈಗೆ, 6 ಬಲಗೈಗೆ, 5 ಬೋವಿ ಲಂಬಾಣಿ ಮತ್ತು ಅದಕ್ಕೆ ಸಂಬಂಧಪಟ್ಟ 59 ಮೋಸ್ಟ್ ಬ್ಯಾಕ್ವರ್ಡನ್ನು ಕೊಟ್ಟಿದ್ವಿ. ಅವ್ರಿಗೂ ಕೂಡ
ಮೋಸ್ಟ್ ಬ್ಯಾಕ್ವರ್ಡ್ ಕೂಡ ಆ 5ರಲ್ಲಿ ಅನುಕೂಲ ಮಾಡಿಕೊಡುವಂಥ ತೀರ್ಮಾನವನ್ನು ಮಾಡಿದ್ದೀವಿ. ಎಂದು ಇತಿಹಾಸ ಇದು. ನಾಳೆ ಸೋಮವಾರ ಮಂಗಳವಾರ ಅಸೆಂಬ್ಲಿಯಲ್ಲಿ ಕೂಡ ಪಾಸಾಗ್ತದೆ. ಹೋರಾಟ ಮಾಡಿದವರಿಗೆ ಎಲ್ಲ ಸಂಘ ಸಮಿತಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಸರ್ಕಾರದ ಎಲ್ಲ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಇದೊಂದು ಮಹತ್ವವಾದ ತೀರ್ಮಾನ ಮಾಡಿ ಶೋಷಿತ ವರ್ಗಗಳಿಗೆ ನ್ಯಾಯವನ್ನು ಕೊಟ್ಟಿದ್ದಾರೆ. ನಾನು ಆ ಸಮಾಜದ ಮುಖಂಡನಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೊತೆಯಲ್ಲಿ ಆಹಾರ ಇಲಾಖೆಯಲ್ಲಿ ಸುಮಾರು ಮೊಟ್ಟ ಮೊದಲು ರಾಜ್ಯ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಆಯವ್ಯಯದಲ್ಲಿ ಮಂಡಿಸಿದರು. ನ್ಯಾಯಬೆಲೆ ಅಂಗಡಿಗಳನ್ನು ಶೋಷಿತ ವರ್ಗಗಳು ಕೂಡ ಸಮವಾಗಿ ಕೊಡಬೇಕಾಗ್ತದೆ. ಸುಮಾರು 20,000ಗಿಂತ ಹೆಚ್ಚು ನ್ಯಾಯಬೆಲೆ ಅಂಗಡಿಗಳಿದ್ದು 24% ನ್ಯಾಯಬೆಲೆ ಅಂಗಡಿಗಳನ್ನು SC ST ಕೊಡುವಂಥ ಒಂದು ನಿರ್ಣಯವನ್ನು ಕೂಡ ಮೊಟ್ಟ ಮೊದಲು ಮಾಡಿದ್ದೇವೆ. ಅದರ ಪ್ರಕಾರ ಒಳ ಮೀಸಲಾತಿಯನ್ನು ಅನುಸರಿಸಿ SC ಮತ್ತು STಗೂ ಕೂಡ ಸುಮಾರು 3,000 ರಿಂದ 4,000 ನ್ಯಾಯಬೆಲೆ ಅಂಗಡಿಗಳನ್ನು ನಾವು ಕೊಟ್ಟಿದ್ದೇವೆ. ಎಲ್ಲಿ ಯಾರಿಗೆ ಕೊಡಬೇಕು, ಯಾವ್ಯಾವ ಉಪಜಾತಿ ಕೊಡಬೇಕನ್ನೋದು ಜಿಲ್ಲಾಧಿಕಾರಿಗಳನ್ನ ಅಧ್ಯಕ್ಷತೆಯಲ್ಲಿ ನಮ್ಮ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳು ಅಥವಾ ಉಪ ಕಾರ್ಯದರ್ಶಿಗಳು, ಜಾಯಿಂಟ್ ಡೈರೆಕ್ಟರ್ ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಇರ್ತಾರೆ ಜಿಲ್ಲಾ ಮಟ್ಟದಲ್ಲಿ, ಅವರು ಇದರ ಕಾರ್ಯದರ್ಶಿಗಳಾಗಿರ್ತಾರೆ. ಮತ್ತು SC ಇಲಾಖೆ, ST ಇಲಾಖೆ ಮತ್ತು ಪ್ಲಾನಿಂಗ್ ಇಲಾಖೆಯವರು ಸೇರಿ ಇದನ್ನು ಪ್ರಕ್ರಿಯೆ ಶುರುವಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟಿದ್ದೀವಿ. ಪ್ರಣಾಳಿಕೆಯಲ್ಲಿ ಯಾವ ರೀತಿ ನಾವು ಸಮಾಜದ ಶೋಷಿತ ವರ್ಗಗಳಿಗೆ ನ್ಯಾಯ ಕೊಡ್ತೀವಿ, ಒಳ ಮೀಸಲಾತಿ ಕೊಡ್ತೀವಿ, 24%ಗೆ ಸಾಕಷ್ಟು ಹಣವನ್ನು ಒದಗಿಸ್ತೀವಿ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನುಡಿದಂತೆ ನಡೆದಿದ್ದಾರೆ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು 4,000 ನ್ಯಾಯಬೆಲೆ ಅಂಗಡಿಗಳು SC ST ಕೊಡೋದು ಇತಿಹಾಸದಲ್ಲಿ ಮೊಟ್ಟ ಮೊದಲು ಮಾಡ್ತಾ ಇದ್ದೀವಿ. ಇದರಿಂದ ಯುವಕ ಯುವತಿಯರು ಅನ್ಎಂಪ್ಲಾಯ್ಸ್ ಇರ್ತಾರೆ, ಎಲ್ಲರೂ ಸರ್ಕಾರಿ ಕೆಲಸ ಸಿಕ್ಕಲ್ಲ, ಇದರ ಮುಖಾಂತರ ಕೂಡ ಜೀವನ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅವರು ಕೂಡ ಅನ್ನೋದು ಉದ್ದೇಶ ಇಟ್ಕೊಂಡು ಈ ಕೆಲಸವನ್ನು ನಾವು ಮಾಡಿದ್ವಿ. ಎರಡು ಬಹಳ ಮುಖ್ಯವಾದಂಥ ವಿಷಯಗಳು. ಬೇರೆ ವಿಷಯ ನೀವೇನನ್ನ ಕೇಳಿದರೆ ಉತ್ತರ ಹೇಳ್ತೀವಿ. ಅದೇ ಸರ್, ಡಿನ್ನರ್ ಪಾರ್ಟಿಕ್ಸ್ ಬಗ್ಗೆನೇ ಹೇಳಿಲ್ಲ ನೀವು. ಯಾವ ಡಿನ್ನರ್? ನಿನ್ನೆ ಮೊನ್ನೆ CM ಮಾಡಿದ್ರು, ನಿನ್ನೆ DCM ಅವ್ರು ಮಾಡಿದ್ರು. ಡಿನ್ನರ್ ನಡೀತಾನೆ ಇರ್ತದೆ. ಅವ್ರು ಕರೆದಾಗ ಹೋಗ್ತೀವಿ, ಇವ್ರು ಕರೆದಾಗ ಹೋಗ್ತೀವಿ. ಡಿನ್ನರ್ನಲ್ಲಿ ಏನಿಲ್ಲ. ಅವರಿಬ್ಬರು ಸೇರಿ, ಅವರು ಬ್ರೇಕ್ಫಾಸ್ಟ್ ಇಬ್ಬರು ಸೇರಿ ಮಾಡ್ಕೊಂಡಿದ್ದಾರೆ. ಅವರು ಒಗ್ಗಟ್ಟಾಗಿದ್ದಾರೆ. ಹೈಕಮಾಂಡ್ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಹೇಳಿದರೆ ಅದಕ್ಕೆ ಅವರು ನಾವೆಲ್ಲ ಬದ್ಧವಾಗಿದ್ದೀವಿ. ಈಗ ನಾವು ನಿನ್ನೆ ಭಾಳ ಮಹತ್ತರವಾದ ತೀರ್ಮಾನ ಮಾಡಿದ್ವಿ. ಕ್ಯಾಬಿನೆಟ್ಟಲ್ಲಿ 35 ವರ್ಷಗಳ ಹೋರಾಟ, ಮಾದಿಗ ದಂಡೋರ, ಮಾದಿಗ ಸಂಘ ಸಮಿತಿಗಳು, ಹೋರಾಟ ಸಂಸ್ಥೆಗಳು ಒಳ ಮೀಸಲಾತಿ ವಿಷಯದಲ್ಲಿ ಒಂದು ಚರಿತ್ರಾರ್ಹವಾದ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಒಂದು ಬೆಂಬಲದಿಂದ 17% 6 ಎಡಗೈಗೆ, 6 ಬಲಗೈಗೆ, 5 ಗೋವಿ ಲಂಬಾಣಿ ಮತ್ತು ಅದಕ್ಕೆ ಸಂಬಂಧಪಟ್ಟ 59 ಮೋಸ್ಟ್ ಬ್ಯಾಕ್ವರ್ಡನ್ನು ಕೊಟ್ಟಿದ್ವಿ. ಅವ್ರಿಗೂ ಕೂಡ ಮೋಸ್ಟ್ ಬ್ಯಾಕ್ವರ್ಡ್ ಕೂಡ ಆ 5ರಲ್ಲಿ ಅನುಕೂಲ ಮಾಡಿಕೊಡುವಂಥ ತೀರ್ಮಾನವನ್ನು ಮಾಡಿದ್ದೀವಿ. ಎಂದು ಇತಿಹಾಸ ಇದು. ನಾಳೆ ಸೋಮವಾರ ಮಂಗಳವಾರ ಅಸೆಂಬ್ಲಿಯಲ್ಲಿ ಕೂಡ ಪಾಸಾಗ್ತದೆ. ಹೋರಾಟ ಮಾಡಿದವರಿಗೆ ಎಲ್ಲ ಸಂಘ ಸಮಿತಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಸರ್ಕಾರದ ಎಲ್ಲ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಇದೊಂದು ಮಹತ್ವವಾದ ತೀರ್ಮಾನ ಮಾಡಿ ಶೋಷಿತ ವರ್ಗಗಳಿಗೆ ನ್ಯಾಯವನ್ನು ಕೊಟ್ಟಿದ್ದಾರೆ. ನಾನು ಆ ಸಮಾಜದ ಮುಖಂಡನಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೊತೆಯಲ್ಲಿ ಆಹಾರ ಇಲಾಖೆಯಲ್ಲಿ ಸುಮಾರು ಮೊಟ್ಟ ಮೊದಲು ರಾಜ್ಯ
ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಆಯವ್ಯಯದಲ್ಲಿ ಮಂಡಿಸಿದರು. ನ್ಯಾಯಬೆಲೆ ಅಂಗಡಿಗಳನ್ನು ಶೋಷಿತ ವರ್ಗಗಳು ಕೂಡ ಸಮವಾಗಿ ಕೊಡಬೇಕಾಗ್ತದೆ. ಸುಮಾರು 20,000ಗಿಂತ ಹೆಚ್ಚು ನ್ಯಾಯಬೆಲೆ ಅಂಗಡಿಗಳಿದ್ದು 24% ನ್ಯಾಯಬೆಲೆ ಅಂಗಡಿಗಳನ್ನು SC ST ಕೊಡುವಂಥ ಒಂದು ನಿರ್ಣಯವನ್ನು ಕೂಡ ಮೊಟ್ಟ ಮೊದಲು ಮಾಡಿದ್ದೇವೆ. ಅದರ ಪ್ರಕಾರ ಒಳ ಮೀಸಲಾತಿಯನ್ನು ಅನುಸರಿಸಿ SC ಮತ್ತು STಗೂ ಕೂಡ ಸುಮಾರು 3,000ರಿಂದ 4,000 ನ್ಯಾಯಬೆಲೆ ಅಂಗಡಿಗಳನ್ನು ನಾವು ಕೊಟ್ಟಿದ್ದೇವೆ. ಎಲ್ಲಿ ಯಾರಿಗೆ ಕೊಡಬೇಕು, ಯಾವ್ಯಾವ ಉಪಜಾತಿ ಕೊಡಬೇಕನ್ನೋದು ಜಿಲ್ಲಾಧಿಕಾರಿಗಳನ್ನ ಅಧ್ಯಕ್ಷತೆಯಲ್ಲಿ ನಮ್ಮ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳು ಅಥವಾ ಉಪ ಕಾರ್ಯದರ್ಶಿಗಳು, ಜಾಯಿಂಟ್ ಡೈರೆಕ್ಟರ್ ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಇರ್ತಾರೆ ಜಿಲ್ಲಾ ಮಟ್ಟದಲ್ಲಿ, ಅವರು ಇದರ ಕಾರ್ಯದರ್ಶಿಗಳಾಗಿರ್ತಾರೆ. ಮತ್ತು SC ಇಲಾಖೆ, ST ಇಲಾಖೆ ಮತ್ತು ಪ್ಲಾನಿಂಗ್ ಇಲಾಖೆಯವರು ಸೇರಿ ಇದನ್ನು ಪ್ರಕ್ರಿಯೆ ಶುರುವಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟಿದೆ. ಪ್ರಣಾಳಿಕೆಯಲ್ಲಿ ಯಾವ ರೀತಿ ನಾವು ಸಮಾಜದ ಶೋಷಿತ ವರ್ಗಗಳಿಗೆ ನ್ಯಾಯ ಕೊಡ್ತೀವಿ, ಒಳ ಮೀಸಲಾತಿ ಕೊಡ್ತೀವಿ, 24%ಗೆ ಸಾಕಷ್ಟು ಹಣವನ್ನು ಒದಗಿಸ್ತೀವಿ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನುಡಿದಂತೆ ನಡೆದಿದ್ದಾರೆ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು 4,000 ನ್ಯಾಯಬೆಲೆ ಅಂಗಡಿಗಳು SC ST ಕೊಡೋದು ಇತಿಹಾಸದಲ್ಲಿ ಮೊಟ್ಟ ಮೊದಲು ಮಾಡ್ತಾ ಇದ್ದೀವಿ. ಇದರಿಂದ ಯುವಕ ಯುವತಿಯರು ಅನ್ಎಂಪ್ಲಾಯ್ಸ್ ಇರ್ತಾರೆ, ಎಲ್ಲರೂ ಸರ್ಕಾರಿ ಕೆಲಸ ಸಿಕ್ಕಲ್ಲ, ಇದರ ಮುಖಾಂತರ ಕೂಡ ಜೀವನ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅವರು ಕೂಡ ಅನ್ನೋದು ಉದ್ದೇಶ ಇಟ್ಕೊಂಡು ಈ ಕೆಲಸವನ್ನು ನಾವು ಮಾಡಿದ್ವಿ. ಎರಡು ಬಹಳ ಮುಖ್ಯವಾದಂಥ ವಿಷಯಗಳು. ಬೇರೆ ವಿಷಯ ನೀವೇನನ್ನ ಕೇಳಿದರೆ ಉತ್ತರ ಹೇಳ್ತೀವಿ. ಅದೇ ಸರ್, ಡಿನ್ನರ್ ಪಾರ್ಟಿಕ್ಸ್ ಬಗ್ಗೆನೇ ಹೇಳಿಲ್ಲ ನೀವು. ಯಾವ ಡಿನ್ನರ್? ನಿನ್ನೆ ಮೊನ್ನೆ CM ಮಾಡಿದ್ರು, ನಿನ್ನೆ DCM ಅವ್ರು ಮಾಡಿದ್ರು. ಡಿನ್ನರ್ ನಡೀತಾನೆ ಇರ್ತದೆ. ಅವ್ರು ಕರೆದಾಗ ಹೋಗ್ತೀವಿ, ಇವ್ರು ಕರೆದಾಗ ಹೋಗ್ತೀವಿ. ಡಿನ್ನರ್ನಲ್ಲಿ ಏನಿಲ್ಲ. ಅವರಿಬ್ಬರು ಸೇರಿ, ಅವರು ಬ್ರೇಕ್ಫಾಸ್ಟ್ ಇಬ್ಬರು ಸೇರಿ ಮಾಡ್ಕೊಂಡಿದ್ದಾರೆ. ಅವರು ಒಗ್ಗಟ್ಟಾಗಿದ್ದಾರೆ. ಹೈಕಮಾಂಡ್ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಹೇಳಿದರೆ ಅದಕ್ಕೆ ಅವರು ನಾವೆಲ್ಲ ಬದ್ಧವಾಗಿದ್ದೀವಿ.